ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಕನಿಕಾ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ ಮಂಡ್ಯ, ಕನಿಕಾ ಶಿಲ್ಪ ನವೋದಯ ತರಬೇತಿ ಕೇಂದ್ರ ಮತ್ತು ಮಂಗಲ ಟಿ ತಿಮ್ಮೇಗೌಡ ಪ್ರತಿಷ್ಠಾನ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತು ಅಭಿಯಂತರ ದಿನಾಚರಣೆ ಪ್ರಯುಕ್ತ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಎಚ್ಆರ್ ಕನಿಕಾ ಅವರ ಮುಂಜಾನೆ ಮೇಲೆದ್ದು ನೆನೆಯುವೆವು ಮುದದಿ ಕೃತಿ ಬಿಡುಗಡೆ ಸಮಾರಂಭ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೃಷಿ ನವೋದಯ ಟ್ರಸ್ಟ್ ಅಧ್ಯಕ್ಷರಾದ ಟಿ ತಿಮ್ಮೇಗೌಡ ಐಎಎಸ್ ರವರು ವಹಿಸಿದ್ದರು. ಇದನ್ನು ಒಂದು ಉದ್ಯಮವಾಗಿಸಿಕೊಂಡು ಪುಸ್ತಕಗಳನ್ನು ಸಾಹಿತ್ಯ ಲೋಕವನ್ನು ಕಾಪಾಡ್ಕೊಳ್ಳೋದು ಕಷ್ಟ. ಅದರಿಂದ ಏನ್ ಮಾಡ್ತಿದ್ದಾರೆ ಅಂದ್ರೆ ಜನ ಓದ್ತಿದ್ದಾರೆ, ಹೇಗಾದ್ರೂ ಸರಿ ನಾನು ದೊಡ್ಡವನಾಗಬೇಕು. ಅದಕ್ಕೆ ಈ ತರಹದ ಪುಸ್ತಕಗಳ ಮರೆ ಹೋಗ್ತಿದ್ದಾರೆ. ಸೊ ಆದರೆ ಆ ಎಲ್ಲ ಪುಸ್ತಕಗಳಿಗಿಂತ ಇದು ವಿಶೇಷವಾಗುವುದು, ಇದು ಇತಿಹಾಸವನ್ನ ಕೊಡ್ತಾನೆ ನಮ್ಮಲ್ಲಿ ಒಂದು ಮರ್ಯಾದ ಒಂದು ಗುರುತನ್ನ ಅಂದರೆ ಮರ್ಯಾದ ಒಂದು ನೆನಪನ್ನ ಉಳಿಸೋಗುತ್ತೆ. ಈ ಪುಸ್ತಕ ಓದಿದ ನಂತರ ಅದು ಕಾಡುವಿಕೆ ಶುರುವಾಗುತ್ತೆ. ಆ ಕಾಡುವಿಕೆ ನಮ್ಮನ್ನ ಒಂದಷ್ಟು ದಿವಸ ಕೈ ಹಿಡಿದು ನಡೆಸುತ್ತೆ ಅನ್ನೋದು ನನ್ನ ಬಲವಾದ ನಂಬಿಕೆ. ಮೇಡಮ್ ಅವರ ಈ ಪುಸ್ತಕ, ಅವರ ಬರಹದ ಶೈಲಿ ಮುಖ್ಯವಾಗಿ ಬಹಳ ಘನತೆಯಿಂದ ಕೂಡಿದೆ. ಅವರು ಹೇಳುವಂತಹ ಕ್ರಮ ಇದೆಯಲ್ಲ, ಅದು ಯಾರೋ ನಿಂತ್ಕೊಂಡು ನಿಮಗೆ ಮಕ್ಕಳಿಗೆ ಪಾಠ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಒಳ್ಳೆಯ ಶಿಕ್ಷಕ ಪಾಠ ಮಾಡ್ತಾರಲ್ಲ, ತುಂಬ ಜನ ಶಿಕ್ಷಕರೇ ಇದ್ದೀನಿ, ನಿಮ್ಮ ಮುಂದೆ ನಿಂತು ಮಾತನಾಡೋದು ಕಷ್ಟವೇ ನಮಗೆ. ಆದರೆ ಒಬ್ಬ ಶಿಕ್ಷಕ ಪರಿಣಾಮಕಾರಿಯಾಗಿ ಹೇಗೆ ಮಕ್ಕಳಿಗೆ ವಿಷಯವನ್ನು ಮುಟ್ಟಿಸಬಲ್ಲನೋ ಅಷ್ಟೇ ಪರಿಣಾಮಕಾರಿಯಾಗಿ ಇವರ ಚಿತ್ರಕ ಶಕ್ತಿ ಇದೆಯಲ್ಲ, ಅದು ಇದರಲ್ಲಿ ಕಂಡು ಬರುತ್ತೆ. ನಿಮಗೆ ಈ ಪುಸ್ತಕವನ್ನ ನೀವೆಲ್ಲೇ ಹೋದ್ರೂ ಕೂಡ ಯಾಕೆ ಓದಬೇಕು ಅನ್ನೋಂಥದ್ದು ಒಂದು ಕಾಡುತ್ತೆ. ಮತ್ತೆ ಒಂದು ಸಿನಿಮಾ ನೋಡ್ಲಿಕ್ಕೆ ಹೋದಾಗ ನಿಮಗೆ ಕಣ್ಣಿಗೆ ಮಾತ್ರ ಕೆಲಸ ಇರುತ್ತೆ, ಮೆದುಳಿಗೆ ಹೃದಯಕ್ಕೆ ಕೆಲಸ ಇರಲ್ಲ. ಅವನಲ್ಲಿ ದೃಶ್ಯ ರೆಡಿ ಮಾಡಿರ್ತಾನೆ, ಒಬ್ಬ ಆಕ್ಷನ್ ಸೀನ್ ಅಂತಂದ್ರೆ ಅವನ್ನೆಲ್ಲ ಸೆಟ್ ಮಾಡಿರ್ತಾನೆ. ಅಲ್ಲಿ ನೀವು ಜಸ್ಟ್ ನೋಡೋದಷ್ಟೇ, ಥ್ರಿಲ್ ಅನುಭವಿಸೋದು ಅಥವಾ ಬೇಜಾರು ಮಾಡ್ಕೊಳ್ಳೋದಷ್ಟೇ. ಆದರೆ ಒಂದು ಪುಸ್ತಕ ಓದಬೇಕಾದ್ರೆ ಇದರಲ್ಲಿರುವಂತಹ ಪಾತ್ರಗಳನ್ನ ನೀವೇ ಕಲ್ಪನೆ ಮಾಡ್ಕೊತಾ ಹೋಗ್ತೀವಿ. ಇಲ್ಲಿರುವಂತಹ ದಾರಿ ಬಗ್ಗೆ ಹೇಳ್ತಾ ಇದ್ರೆ ಅದು ಯಾವುದೋ ಒಂದು ದಾರಿ, ನಿಮ್ಮದೇ ಆದಂತಹ ಒಂದು ದಾರಿ ಸೃಷ್ಟಿಯಾಗುತ್ತೆ. ಒಂದು ಪಾತ್ರ ಅಂತಂದ್ರೆ ನಿಮ್ಮದೇ ಆದಂತಹ ಒಂದು ಪಾತ್ರ ಆಗುತ್ತೆ. ನಿಮ್ಮ ಮೈ ಮನಗಳು ಮನಸ್ಸು ಎಲ್ಲವೂ ಕೂಡ ಅಟ್ ಎ ಟೈಮ್ ಆಕ್ಟಿವ್ ಆಗುವಂತಹದ್ದು ಪುಸ್ತಕ ಓದುವಾಗ. 8-10 ದಿವಸದಿಂದ ನಮ್ಮ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದವರು ನನ್ನನ್ನ ಕರೆದಿದ್ರು ಕಬ್ಬನ್ ಪಾರ್ಕ್ನಲ್ಲಿ. ಅಲ್ಲಿ ನಿವೃತ್ತಿ ಪಿಂಚಣಿದಾರರ ಅದಾಲತ್ ಅಂತ ಮಾಡಿ ಅದರ ಉದ್ಘಾಟನೆಗೆ ನನ್ನನ್ನೇ ಕರೆದಿದ್ರು. ಅಲ್ಲಿ ಬಹಳಷ್ಟು ಜನ ನಿವೃತ್ತಿ ನೌಕರು ಬಂದು, ಸರ್ ನಾನು ನಿಮ್ ಸ್ಟೂಡೆಂಟ್, ಸರ್ ನಿಮ್ ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ರು. ಬಹಳ ಜನ ಒಬ್ಬ ಟೀಚರ್ನ ರೆಸ್ಪೆಕ್ಟ್ ಕೊಡೋ ರೀತಿ ಇದೆಯಲ್ಲ, ಪರಿಚಯ ಮಾಡ್ಕೊಳ್ಳೋ ರೀತಿ, ನಿಜವಾಗ್ಲೂ ಅದು ಅಭಿಮಾನದ ಸಂಗತಿ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ನಿಜವಾಗ್ಲೂ ಆ ಸ್ಟೂಡೆಂಟ್ಸ್ ಬಂದು ಪ್ರೀತಿಯಿಂದ ಮಾತಾಡಿಸಿ ಗೌರವ ಕೊಡ್ತಾರಲ್ಲ, ಅದೇ ನಿಮಗೆ ನಿಜವಾದ ಪ್ರಶಸ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಕಾಲ ಬದಲಾವಣೆ ಆಗಿದೆ, ಜನಗಳು ಬದಲಾವಣೆ ಆಗಿದ್ದಾರೆ, ಆಡಳಿತ ಬದಲಾವಣೆ ಆಗಿದೆ, ಏನೆಲ್ಲ ಬದಲಾವಣೆ ಆಗಿರ್ಬೋದು. ಆದ್ರೆ ನಮ್ಮ ಈಗ ಹೇಳಿದ್ರಲ್ಲ ಮಂಚಗೈನವರು, ಮಾನವೀಯತೆ, ನಮ್ಮಲ್ಲಿರುವಂತ ಮಾನವೀಯತೆ, ಸರಳತೆ, ಸೌಜನ್ಯ ಬದಲಾವಣೆ ಆಗುತ್ತೆ. ಅದು ನಮ್ಮ ಹುಟ್ಟುಗುಣ ಆಗ್ಬೇಕು ಮತ್ತು ಮಾದರಿ ಆಗ್ಬೇಕು. ನಿಮ್ಗೊಂದು ಇನ್ಸಿಡೆಂಟ್ ಹೇಳ್ತೀನಿ. ಇವತ್ತು ಶಿಕ್ಷಕರ ಹಾಗೂ ಅಭಿಯಂತರ ದಿನಾಚರಣೆ ಅಂದ್ರೆ ಯಾಕೆ ಸಂತೋಷ ಆಗ್ಬೇಕು ಅಂದ್ರೆ, ನಾನು ಒಬ್ಬ ಶಿಕ್ಷಕ, ನನಗೆ ಹೆಮ್ಮೆ ಇದೆ.
ಒಬ್ಬ ಫಸ್ಟು ನಮ್ಮ 1970 ನಾನು MA ಫೈನಲ್ ಇಯರ್ ಮಾಡಿ PS ಸೈನ್ಸ್ ಕಾಲೇಜ್ನಲ್ಲಿ ಲೆಕ್ಚರರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ತೆ. ನಮ್ಮ ಇವರು ಲೆಕ್ಚರರ್ ಆಗಿದ್ದಾರೆ ಅಲ್ಲೇನೆ. ಆವಾಗ ಇನ್ನೂ ರಿಸಲ್ಟ್ ಬಂದಿರಲಿಲ್ಲ. ನನ್ನ ಜೊತೆಲಿ 6 ಜನ ಬಂದವರೆಲ್ಲ ರಿಸಲ್ಟ್ ಬಂದಿತ್ತು, ಕ್ವಾಲಿಫೈಡ್ ಇದ್ರು. ಶಂಕರೇಗೌಡರು ನಮ್ಮ ಎದುರುಗಡೆ ಫೋಟೋ ಇದೆಯಲ್ಲ, ಅವ್ರು ಹೇಳಿದ್ರಂತೆ ತಿಮ್ಮೇಗೌಡ್ರಿಗೆ ಕೊಡೋಣ, ಅಕಸ್ಮಾತ್ ಅವರು ರಿಸಲ್ಟ್ ಸೆಕೆಂಡ್ ಕ್ಲಾಸ್ ಬಂದಿಲ್ಲ ಮಿನಿಮಮ್ ಅಂತಂದ್ರೆ ಮತ್ತೆ ಕಾಲ್ ಫಾರ್ ಮಾಡೋಣ ಅಂದ್ರಂತೆ. ಎದುರುಗಡೆ ಅವ್ರ ಫೋಟೋ ನೋಡಿ ನನಗೆ ಪುಣ್ಯಾತ್ಮ ಅದನ್ನೇ ಹೇಳ್ತಾ ಇದೆ ನಮ್ಮ ನಾಗರಾಜ್ ಅವ್ರಿಗೆ. ಅವರಿಂದ ನನಗೆ ರಿಸಲ್ಟ್ ಬರೋಕ್ಕೆ ಮುಂಚೆನೇ ಕೆಲಸ ನಿಗದಿ ಆಗಿತ್ತು. ಆಮೇಲೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದೆ. ಆ ಇಡೀ ಇದರಲ್ಲಿ ಇನ್ ಆರ್ಡರ್ ಆಫ್ ಮೆರಿಟ್ 8th ರ್ಯಾಂಕ್ ಬಂದಿತ್ತು. ಆಟೋಮ್ಯಾಟಿಕಾಗಿ ಕೆಲಸ ಕೊಟ್ಟರು, ಲೆಕ್ಚರರ್ ಕೆಲಸ. ಖುಷಿ ಆಯಿತು. ಲೆಕ್ಚರರ್ ಕೆಲಸ, ಅದು ಮಂಡ್ಯದಲ್ಲಿ ಸುಮಾರು 4 ವರ್ಷ ಸತತವಾಗಿ ಶಿಕ್ಷಕನಾಗಿ ಕೆಲಸ ಮಾಡಿದ್ದು ನನಗೆ ಖುಷಿ ಮತ್ತು ಹೆಮ್ಮೆಯ ವಿಚಾರ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.